ಏನಿದೆ ಇವಾಗ ಫ್ಯಾನ್ ಬೇಸ್ ಇದು ಕೊನೆವರೆಗೂ ಇದ್ದೇ ಇರುತ್ತೆ. ಸೊ ಪ್ರಾಬಬ್ಲಿ ಏನಾದ್ರು ಅನುಪಸ್ಥಿತಿಯಿಂದ ಹೊರಗಡೆ ಬಂದು ರಾಜಕೀಯಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಅದು ಮೈಸೂರು ಭಾಗನ ಜಾಸ್ತಿ ಅಕಸ್ಮಾತ್ ಅಪ್ಪಿ ಏನಾದ್ರು ರಾಜಕೀಯ ಎಂಟ್ರಿ ಆಗ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಬೇಡ ಎಂಟ್ರಿ ಆಗೋದು, ಯಾಕಂದ್ರೆ ಇವಾಗ ಏನ್ ಫ್ಯಾನ್ ಬೇಸ್ ಇದೆಯೋ ಅದು ಕೊನೆವರೆಗೂ ಇದ್ದೇ ಇರುತ್ತೆ. ಅವ್ರಿಗೆ ಕ್ರೇಜ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ರಾಜಕೀಯದಲ್ಲಿ ತುಂಬಾ ಜನ ಸ್ನೇಹಿತರಿದ್ದಾರೆ. ಹೌದು ಅಣ್ಣ, ರಾಜಕೀಯದಲ್ಲಿ ನೋಡಿದ್ರೆ ಸ್ನೇಹಿತರು ಯಾರು ಬರ್ಲಿಲ್ಲ. ಜೈಲ್ ಮುಂದೆ, ಸ್ಟೇಷನ್ ಮುಂದೆ ಎಲ್ಲ ಒದೆ ತಿನ್ನೋರು ನಾವು. ಅವತ್ತಿರೋದು ಸೆಲೆಬ್ರಿಟೀಸ್, ಇವತ್ತಿರೋದು ಸೆಲೆಬ್ರಿಟೀಸ್. ನಮ್ ಬಾಸ್ ಕೇಳೋದೊಂದೇನೆ, ಇನ್ಮೇಲಾದ್ರೂ ಯಾರ ವಿಷಯಕ್ಕೆ ಹೋಗ್ಬೇಡಿ, ನೀವಾಯ್ತು ಸೆಲೆಬ್ರಿಟೀಸ್ ಆಯ್ತು ಇಷ್ಟೆಲ್ಲ ಇರೋಣ ಅಷ್ಟೇ. ಅಭಿಮಾನಿಗಳು ಸಂಭ್ರಮ ಸಾಚಾರ ತುಂಬಾ ಇದೆ. ಗಜಪಡೆಗಳಂತ ಕರ್ಸ್ಕೊಂಡ್ರೆ ಒಬ್ರು ಥಿಯೇಟರ್ ಮುಂದೆ ಆಗಿರ್ಬೋದು. ಯಾರು ಅದನ್ನೇ ಹೇಳ್ತಾ ಇರೋದು? ಎಲ್ಲ ಯಾರಿಗೂ ನಿಯತ್ತಿಲ್ಲ ಅಣ್ಣ. ಇವತ್ತು ಅಲ್ಲಿ ಇರೋದು ಒಬ್ರೆ ಧನ್ವೀರ್ ಅಣ್ಣ ಒಬ್ರೇ ಇರೋದು. ಅವತ್ತಿಂದ ನಿಯತ್ಗೆ ನಮ್ಗೆ ಇನ್ನೊಂದು ಹೆಸರು ಧನ್ವೀರ್ ಅಣ್ಣ ನಾವು ನೋಡಿರೋದು. ನಮ್ಗೆ ಇನ್ಯಾರು ಗಜಪಡೆ ಯಾವ ಪಡೆನೂ ಬೇಡ. ನಮ್ಗೆ ಧನ್ವೀರ್ ಅಣ್ಣ ಅವರೇ ಅವ್ರ ಸೆಲೆಬ್ರಿಟೀಸ್ ಇದೀವಿ ಸಾಕಷ್ಟೇ, ಇನ್ನೇನ್ ಬೇಡ. ಮುಂದೆ ನಾನು ಬರ್ತೀನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಹೇಗ್ ಮಾಡಿದ್ದಾರೆ? ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಡಬಲ್ ಟೂ ಸೈಡ್ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಏನ್ ಇಷ್ಟ ಆಯ್ತು ಬ್ರೋ? ಅವ್ರ ಆಕ್ಟಿಂಗ್ ಮತ್ತೆ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಮೆಸೇಜ್ ಏನಿದೆ ಮೂವಿಲಿ? ಮೂವಿಯಲ್ಲಿ ಮೆಸೇಜ್ ಅನ್ನೋದಕ್ಕಿಂತ ಅವ್ರ ಆಕ್ಟಿಂಗ್ ನೋಡೋದಕ್ಕೆ ಮತ್ತೆ ಅವ್ರ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ತುಂಬಾ ಚೆನ್ನಾಗಿದೆ, ಫಿಲ್ಮ್ ಚೆನ್ನಾಗಿದೆ. ನಮ್ ಬಸ್ ಡೆವಿಲ್ ಸಖತ್ತಾಗೈತೆ ಮೂವಿ. ಎಲ್ಲಾ ಜನಗಳು ಬಂದು ನೋಡ್ಬೇಕು. ಈಗ ರಾಜಕೀಯಕ್ಕೆ ಬಂದ್ರೆ ಡಿವೋರ್ಸ್ ಯಾವ ತರ ಇರ್ತದೆ? ಚೆನ್ನಾಗಿರುತ್ತೆ. ಬಸ್ ಬಂದ್ರೆ ನಮ್ ಬಾಸು ಪಕ್ಕ ಗೆಲ್ಲೇ ಗೆಲ್ತಾರೆ. ಏನ್ ಇಷ್ಟ ಆಯ್ತು? ಡಬಲ್ ಏಟಿಗೂ ಸಖತ್ತಾಗೈತೆ. ನಮ್ ಬಾಸ್ ಕಣ್ ತುಂಬಿಸ್ತೀವಿ ನಾವು. ಡೈರೆಕ್ಟ್ರು ಡಬಲ್ ಆಕ್ಟಿಂಗ್ ಅಲ್ಲಿ ಯಾವ್ದು ಇಷ್ಟ ಆಯ್ತು? ಕೃಷ್ಣ ಕೃಷ್ಣ ಇಷ್ಟ ಆಯ್ತು. ಇವತ್ತು ಬಾಸ್ ಜೊತೆ ಇಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಬಂದೇ ಬರ್ತಾರೆ. ಅವರು ಇಲ್ಲದ್ರೂ ಫಿಲಂ ಓಡೇ ಓಡುತ್ತೆ.